ಆತ್ಮೀಯ ಶಿಕ್ಷಕ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಮಕ್ಕಳಿಗೆ ಹಂಚುವುದು SATS ಅಲ್ಲಿ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಬುಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹೊಸಬರಾಗಿದ್ದಲ್ಲಿ ಮಾತ್ರ ಒಂದು ಬಾರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಬಟನ್ ಒತ್ತುವುದು ಮರೆಯಬೇಡಿ. ಈಗ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಕ್ಲಿಕ್ ಮಾಡ್ತೇನೆ. ನಿನ್ನೆ ಒಂದು ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ ಚಲನನ ಯಾವ ರೀತಿಯಾಗಿ ಜನರೇಟ್ ಮಾಡಬೇಕಂತ ತಿಳಿಸಿಕೊಟ್ಟಿದ್ದೆ. ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಕ್ಲಿಕ್ ಮಾಡುತ್ತೇನೆ. ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ನೀವು ನೋಡ್ತಾ ಇದ್ದೀರಿ, ತೋರಿಸ್ತೀನಿ ನೋಡಿ. ಒಂದು ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜನ್ನು ತೆರೆದುಕೊಳ್ಳುತ್ತದೆ. ಈಗ ನಾವು ಕ್ಲಾಸನ್ನು ಸರ್ಚ್ ಮಾಡಬೇಕು. ಕ್ಲಾಸ್ ಮತ್ತು ಮೀಡಿಯಮನ್ನು ಸರ್ಚ್ ಮಾಡಬೇಕು. ಮೊದಲಿಗೆ ಇಲ್ಲಿ ಸರ್ಚ್ ಬಟನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ ಶೋ ಅಂತಿದೆ ನೋಡಿ, 10 ಇದೆ, ಇದು ಆಲ್ ಅಂತ ಮಾಡಿಬಿಡಿ, ಯಾಕಂದರೆ ಯಾವುದೂ ಮಿಸ್ ಆಗಬಾರ್ದು. ಇಲ್ಲೇ ಸೆಲೆಕ್ಟ್ ಅಂತಿದೆ ನೋಡಿ, ಸೆಲೆಕ್ಟನ್ನು ನಾನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಪ್ರೆಸ್ ಮಾಡಿದ ನಂತರ ಇಲ್ಲಿ ಮತ್ತೆ ಸರ್ಚ್ ಬಟನನ್ನು ಕ್ಲಿಕ್ ಮಾಡುತ್ತೇನೆ. ಸರ್ಚ್ ಬಟನ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ 1ನೇ ತರಗತಿಗೆ ದಾಖಲಾದ ಮಕ್ಕಳ ಮಾಹಿತಿ ಬರುತ್ತದೆ. ಇನ್ನು ಸೆಲೆಕ್ಟ್ ಮತ್ತು ಆಲ್ ಅಂತ ಮಾಡ್ತೇನೆ. ಸೆಲೆಕ್ಟ್ ಆಲ್ ಅಂತ, ಇಲ್ಲಿ ಆಲ್ ಅಂತ ಇರಲಿ, ಇಲ್ಲಿ ಒಂದು ಯಾವುದು ಮಿಸ್ ಆಗಬಾರ್ದು. ನೋಡಿ, ಮಿಸ್ ಆಗಿದೆ, 10 ಇತ್ತು, ಅದಕ್ಕೆ ಮಿಸ್ ಆಗಿದೆ. ಮತ್ತೊಮ್ಮೆ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದು ಈ ರೀತಿಯಾಗಿ ಮಾಡಿ. ಈಗ ಸಬ್ಮಿಟ್ಮೆಂಟ್ ಕೊಡ್ತೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಸೇವ್, ಇದನ್ನ ಓಕೆ ಅಂತ ಕ್ಲಿಕ್ ಮಾಡಿ. ಈಗ 1ನೇ ಕ್ಲಾಸ್ ಆಯಿತು. ಅದೇ ರೀತಿಯಾಗಿ 2ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಶೋ ಅಂತ ತೋರಿಸ್ತಾ ಇದೆ, ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಈಗ ಮಕ್ಕಳ ಮಾಹಿತಿ ಸಲುವಾಗಿ ಇಲ್ಲಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಮಕ್ಕಳ ಮಾಹಿತಿ ಬರುತ್ತದೆ. ಈಗ ನಾನು ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಶೋ ಅಂತಿದೆ ನೋಡಿ, ಇಲ್ಲಿ ಆಲ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಆಲ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದು ಇಲ್ಲಿ ಸೆಲೆಕ್ಟ್, ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ನೋಡಿ, ಅದನ್ನು ಓಕೆ ಮಾಡುತ್ತೇನೆ. ಓಕೆ ಮಾಡಿದ ನಂತರ 2ನೇ ಕ್ಲಾಸ್ ಮುಗಿತು. ಅದೇ ರೀತಿಯಾಗಿ 3ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡುತ್ತೇನೆ. ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ಪುಸ್ತಕಗಳ ಮಾಹಿತಿ ಎಷ್ಟು ಅದಾವಂತ ಬರುತ್ತೆ. ಇಲ್ಲಿ 10 ಅಂತ ಇದೆ ನೋಡಿ, 10 ಅನ್ನೋದನ್ನು ಆಲನ್ನು ಕೊಡಿ. ಆಲ್ ಕೊಟ್ಟು ಇಲ್ಲಿ ಸೆಲೆಕ್ಟ್ ಆಲನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಸರ್ಚ್ ಅನ್ನೋದು ಅಂದರೆ ಮಕ್ಕಳ ಮಾಹಿತಿಯನ್ನು ಸರ್ಚ್ ಮಾಡುತ್ತೇನೆ. ಅಂದರೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಮೀಡಿಯಂ ರಿಪೋರ್ಟ್ ಎಲ್ಲ ಸರ್ಚ್ ಮಾಡುತ್ತೇನೆ. ಸರ್ಚ್ ಮಾಡಿದ ನಂತರ ಕೆಳಗಡೆ ಬನ್ನಿ, ಇಲ್ಲಿ ಮಕ್ಕಳ ಮಾಹಿತಿ ಬಂದಿರುತ್ತದೆ. ಆದ್ದರಿಂದ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಎಲ್ಲ ಅಂತ ಕೊಡ್ತೀನಿ. 10 ಅಂತ ಅಷ್ಟೇ ಬೇಡ ಟೈಟಲ್ಲು, ಇಲ್ಲಿ ಆಲ್ ಅಂತ ಕಂಪಲ್ಸರಿಯಾಗಿ ಕೊಡಬೇಕು. ಕೊಟ್ಟ ನಂತರ ಇಲ್ಲಿ ಮತ್ತೆ ಸೆಲೆಕ್ಟ್ ಆಲನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಎಲ್ಲ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರಲ್ಲ, ಆ ಮಕ್ಕಳ ಸೆಲೆಕ್ಟನ್ನು
ಮಾಡಬೇಕು. ಸೆಲೆಕ್ಟ್ ಮಾಡಿ ಮತ್ತಿಲ್ಲಿ ಸಬ್ಮಿಟ್ ಸಬ್ಮಿಟ್ ಅನ್ನ ಕೊಡ್ತಾ ಇದ್ದೇನೆ. ಈಗ 3ನೇ ಕ್ಲಾಸ್ ಆಯಿತು. ಅದೇ ರೀತಿಯಾಗಿ 4ನೇ ಕ್ಲಾಸನ್ನು ಸರ್ಚ್ ಮಾಡುತ್ತೇನೆ. ಸರ್ಚ್ ಮಾಡಿದಾಗ ಪುಸ್ತಕಗಳ ಮಾಹಿತಿ ಬರುತ್ತದೆ. ಯಾವ್ಯಾವ ಪುಸ್ತಕದವು ಅಂತೇಳಿ ಮಾಹಿತಿ ಬರುತ್ತದೆ. ಮತ್ತೆ ಇಲ್ಲಿ ಆಲ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 4ನೇ ಕ್ಲಾಸಿಗೆ 13 ಟೈಟಲ್ ಪುಸ್ತಕಗಳು ತೆರೆದುಕೊಂಡ ನಂತರ ಇಲ್ಲಿ ಮಕ್ಕಳ ಮಾಹಿತಿ ಸಲುವಾಗಿ ಸರ್ಚ್ ಅಂತ ಸೆಲೆಕ್ಟ್ ಮಾಡುತ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಈ ಎಲ್ಲ ಪುಸ್ತಕಗಳು ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ ಮತ್ತು ಇಷ್ಟು ಮಕ್ಕಳ ಅದಾವಂತಲೇ ತೋರಿಸ್ತದ. ಇಲ್ಲಿ ಎಲಿಜಿಬಿಲಿಟಿ ಫ್ರೀ ಅಂತಿದೆ. ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕೊಡುತ್ತೇನೆ. ಸೆಲೆಕ್ಟ್ ಆಲ್ ಅಂತ ಕೊಟ್ಟ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡುತ್ತೇನೆ. 5ನೇ ಕ್ಲಾಸ್ ಮುಗಿತು. ಇನ್ನು ಕೊನೆಯದಾಗಿ 5ನೇ ಕ್ಲಾಸ್ 4ನೇ ಕ್ಲಾಸ್ ಮುಗಿತು. 5ನೇ ಕ್ಲಾಸ್ ಸರ್ಚ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಶೋ 10 ಅಂತಿದೆ ನೋಡಿ, ಅದು ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡು ನಂತರ ಮಕ್ಕಳ ಮಾಹಿತಿಗಾಗಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಶೋ ಅಂತಂದಾಗ ಇಲ್ಲಿ ಆಲ್ ಅಂತ ಕೊಡುತ್ತೇನೆ. ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡುತ್ತೇನೆ. ಈಗ ಮಕ್ಕಳ ಮಾಹಿತಿ ಸರ್ಚ್ ಆಗಿದೆ. ಈಗ ಸೆಲೆಕ್ಟ್ ಅಂತ ಕೊಡುತ್ತೇನೆ. ಸೆಲೆಕ್ಟ್ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ. ಹೀಗೆ ಮಾಡಿದಾಗ ಎಲ್ಲ ಮಕ್ಕಳ ಒಂದು ಟೆಕ್ಸ್ಟ್ ಬುಕ್ ಅನ್ನು ನಾವೇನು ಮಾಡಿದ್ವಿ, ಈಗ ಸ್ಕೂಲ್ದಿಂದ ಮಕ್ಕಳಿಗೆ ಹಂಚಲಾಯಿತು. ಈ ರೀತಿಯಾಗಿ ಎಲ್ಲ ಮುಖ್ಯ ಗುರುಗಳು ಡೇಟ್ ಕೊಟ್ಟಿದೆ ನೋಡಿ, ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಡೇಟ್ ಕೊಟ್ಟಿದೆ. ಮಕ್ಕಳಿಗೆ ಶಾಲೆಯಿಂದ 30 ಜೂನ್ 2025 ಆಗಿರ್ತದೆ. ಇದರ ಒಳಗಡೆ 12 ಗಂಟೆ ಒಳಗಡೆ ಇದನ್ನು ಮಾಡಬೇಕಂತೇಳಿ ಸ್ಟೇಟ್ ಆಫೀಸಿಂದ ಮಾಹಿತಿ ಬಂದಿರ್ತದೆ. ಈ ಟೆಪ್ ಮೆಸೇಜ್ ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ನಮಸ್ಕಾರಗಳೊಂದಿಗೆ ಮುಂದಿನ ವಿಡಿಯೋದಾಗೆ ಭೇಟಿಯಾಗುತ್ತೇನೆ.